ಅಕೌಂಟ್ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ ಸುಮ್ಮನೆ ಹೇಳ್ತಾನೆ ಇರ್ತೀವಿ. ಬಟ್ ನಿಮ್ಮನ್ನೇ ಒಂದು ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಡೋಣ ಅಂತ 5 ನಿಮಿಷ. ಇನ್ನೊಂದು ಡಿಜಿಟಲ್ ಫ್ರಾಡ್ಸ್ ನಮ್ಮ ದೇಶದಲ್ಲಿ ತಾಲೂಕಲ್ಲಿ ಜಾಸ್ತಿ ಆಗ್ತಾ ಇದೆ. ಡಿಜಿಟಲ್ ಫ್ರಾಡ್ಸ್ ಅಂದ್ರೆ ಇವಾಗ ನಮ್ಮ ದೇಶ ಡಿಜಿಟಲೈಸೇಷನ್ ಅನ್ನ ನಮ್ಮ ದೇಶದ ಒಂದು ಪ್ರಗತಿ ಅಂತಾನೆ ಹೇಳ್ಬೋದು. ಬಟ್ ಅದರಲ್ಲೂ ಕೂಡ ಜಾಸ್ತಿ ಮೋಸ ಹೋಗ್ತಾ ಇದೆ ಜಾಸ್ತಿ ಜನಕ್ಕೆ. ಅದನ್ನ ಸ್ವಲ್ಪ ನೀವು ಹುಷಾರಾಗಿ ಹೇಗೆ ಅಂದ್ರೆ ಈಗ ಆಲ್ರೆಡಿ ನಿಮ್ಮ ಇವಾಗ ಎಲ್ಲರಿಗೂ ನಿಮ್ಮ ಮನೆಗೆ ಒಂದು ಕೆಲವು ಪೋಸ್ಟ್ ಬರ್ತಾ ಇದೆ. ಪೋಸ್ಟ್ ಬಂದು ನೀವು ಅದೃಷ್ಟ ಬಂದ್ರು 5 ಲಕ್ಷ ಗೆದ್ದಿದ್ದೀರಾ, OTP ಪಕ್ಕ QR ಕೋಡ್ ಇದೆ, ಅದಕ್ಕೆ ನೀವು QR ಕೋಡ್ ನಿಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರೆ ನಿಮ್ಗೆ ನಾವು ದುಡ್ಡು ಹಾಕ್ತೀವಿ ಅಂತ ಆಲ್ರೆಡಿ ಬಂದಿರುತ್ತೆ. ಕೆಲವರಿಗೆಲ್ಲರೂ ಆಲ್ರೆಡಿ ಪೋಸ್ಟ್ ಎಲ್ಲ ಬಂದಿದೆ. ಅದು ನೀವು ಒಂದು ಸಲ ನೀವೇನ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಈಗ ಪ್ರೆಸೆಂಟ್ ಡಿಜಿಟಲ್ ಫ್ರಾಡ್ಸ್ ಏನ್ ಗೊತ್ತಾ, ನಾವು ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಸ್ಮೈಲ್ ಅಂತೀವಿ, ಮಾಮೂಲಿ ಫೋಟೋ ಹೊಡೆಯುವ ಸ್ಮೈಲ್ ಅಂತೀವಿ. ಇಷ್ಟು ಸಿಕ್ಕಿದ್ರೆ ಸಾಕು ಇದನ್ನ ನಾವು ಹ್ಯಾಕ್ ಮಾಡಕ್ ಹಿಡಿತೀವಿ. ನಿಮ್ಮ ಫೋಟೋದಲ್ಲಿ ನೀವು ಬರೀ ಈಗ ಇಷ್ಟು ಕೊಟ್ರೆ ಸಾಕು, ನಾವು ಹೀಗೆ ಮಾಡಿ ನಿಮ್ಮ ಅಕೌಂಟ್ ನ ನಿಮ್ಮ ಆಧಾರ್ ಇದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಡೀಟೇಲ್ಸ್ ಆಧಾರ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಫಿಂಗರ್ ಪ್ರಿಂಟ್ಸ್ ನಿಮ್ಗೆ ಗೊತ್ತಲ್ವಾ, ಆಧಾರ್ ಕಾರ್ಡ್ ನಾವು ಏನಕ್ಕೋಸ್ಕರ ನಾವು ಫಿಂಗರ್ ಪ್ರಿಂಟ್ಸ್ ಟಚ್ ಮಾಡ್ತೀವಿ ಅಂತ ನಾಳೆ ಗೊತ್ತಿರುತ್ತೆ ಅಲ್ವಾ. ಇದನ್ನ ನಾವೇನಂತೀವಿ, ಫಾರ್ ಎಕ್ಸಾಂಪಲ್ ಏನಕ್ಕೋಸ್ಕರ ಮಾಡ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಗಿ ಬಾಡಿ ಪೀಸ್ ಆಗೋದ್ರೂ ಬರೀ ಬೆರಳು ಪರ್ಟಿಕ್ಯುಲರ್ ಪರ್ಸನ್ ಸಿಗೋಗುತ್ತೆ. ಈ ಬರೀ ಬೆರಳು ಸಿಕ್ಕಿದ್ರೆ ಸಾಕು ನಿಮ್ಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಸಿಗುತ್ತೆ. ಆಧಾರ್ ಕಾರ್ಡ್ ಡೀಟೇಲ್ಸ್ ಸಿಕ್ಕಿದ್ರೆ ಕಂಪ್ಯೂಟರ್ ಡೀಟೇಲ್ಸ್ ಆಕ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಅಷ್ಟು ಇದು ನಡೀತಾ ಇದೆ. ತಿರ್ಗಿ ಇನ್ನೊಂದೇನಂದ್ರೆ ಇವೆಲ್ಲ ಹೆಣ್ಮಕ್ಳಿಗೆ ಕೆಲವರೆಲ್ಲ ಟ್ರಾವೆಲ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಟ್ರಾವೆಲ್ಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಪಕ್ಕದಲ್ಲೇ ಕುತ್ಕೊಳ್ತಾರೆ ಬೇಕು ಅಂತಾನೆ. ಅಕ್ಕ ನಿಮ್ಗೆ ಹಾಕೊಂಡು ಫೋನಲ್ಲಿ ಚಾರ್ಜರ್ ಇಲ್ಲ, ಚಾರ್ಜಿಂಗ್ ಕಮ್ಮಿ ಆಗುತ್ತೆ, ನನ್ನ ಹತ್ರ ಚಾರ್ಜರ್ ಇದೆ, ಚಾರ್ಜರ್ ತಗೊಂಡು ಹಾಕೊಳ್ಳಿ ಅಂತ. ನೀವು ಆ ಚಾರ್ಜರ್ ತಗೊಂಡು ಹಾಕೊಂಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಹೋಗ್ತಾ ಇದೆ. ಅಷ್ಟು ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಅದಕ್ಕೋಸ್ಕರ ಬೇರೆ ಚಾರ್ಜರ್ ಅಷ್ಟೇ ಎಲ್ಲೇ ಟ್ರಾವೆಲ್ಸ್ ಯೂಸ್ ಮಾಡಕ್ಕೆ ಹೋಗ್ಬೇಕು, ತಗೊಳಕ್ ಹೋಗ್ಬೇಕು. ಯಾಕಂದ್ರೆ ಒಂದು ಸಲ ನೀವು ಚಾರ್ಜರ್ ತಗೊಂಡಿದ್ದೀರಂದ್ರೆ ಕಂಪ್ಲೀಟ್ ಹೋಗ್ತಾ ಕಂಪ್ಲೀಟ್. ಈಗ ಎಲ್ಲರಿಗೂ OTP ಬರುತ್ತೆ. ಏನಂತ ನೀವು 5,000 ಗೆದ್ದಿದ್ದೀರಾ, 6,000 ಗೆದ್ದಿದ್ದೀರಾ, ನಿಮ್ಗೆ ನಾವು ಬೇಕು ಅಂದ್ರೆ 1,500 ನಾನು ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಮೇಡಮ್ ನೀವು 5,000 ಗೆದ್ದಿದ್ರೆ ನೀವು ನೆಕ್ಸ್ಟ್ ನಾವು OTP ಕಳ್ಸಿಕೊಟ್ರೆ ನೀವು ನೆಕ್ಸ್ಟ್ ಅದ್ರ ಮಿಕ್ಕ ದುಡ್ಡು ಹಾಕ್ತೀವಿ ಅಂತಾನೆ ಕೆಲವರು ಕೇಳ್ತಾರೆ. OTP ಕೊಡಿ ಅಂತ. ಇನ್ನು ಕೆಲವರು ಏನ್ ಮಾಡ್ತಾರೆ, ಬ್ಯಾಂಕ್ ಇಂದಾನೆ ನಾವು ಫೋನ್ ಮಾಡ್ತಾ ಇದೀವಿ ಮೇಡಮ್ ನಿಮ್ಮ ಅಕೌಂಟ್ ಲಾಕ್ಸ್ ಆಗೋಗಿದೆ, ನಿಮ್ಗೆ OTP ಬರುತ್ತೆ, OTP ಹೇಳಿದ ತಕ್ಷಣ ನಿಮ್ಗೆ ಅಕೌಂಟ್ ರನ್ ಮಾಡ್ತೀವಿ ಅಂತ. ನೆನ್ಪಿಟ್ಕೊಳ್ಳಿ, ಯಾವುದೇ ಬ್ಯಾಂಕ್ ಅವರು OTP ಕೇಳಲ್ಲ. ಕೇಳಿದಾರೆ ಅವ್ರ ಬ್ಯಾಂಕ್ ಅವ್ರು ಅಲ್ಲ. ಸಿಂಪಲ್. ನೀವು ಒಂದು ಸಲ ನೀವು ಯಾವ್ದಾದ್ರು ನಾವು QR ಕೋಡ್ ಆಗೋಗಿ ಪ್ಲಸ್ OTP ನಾಗ ನೀವು ಒಂದ್ಸಲ ನೀವು ಜನರೇಟ್ ಮಾಡಿದ್ರಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಎಲ್ಲಾನು ಹೋಗ್ತಾ ಇರುತ್ತೆ. ಅದೇ ರೀತಿ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಎಲ್ಲಾನು ವಾಟ್ಸ್ಆಪ್ ಇವೆಲ್ಲನೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಶಿವರಾಜ್ ಕುಮಾರ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ, ರಕ್ಷಿತಾ ಮೇಡಮ್ ಅವರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ. ನಮ್ಗೇನ್ ಅನ್ಸುತ್ತೆ, ಇವರು ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಒಂದು ಸಲ ನೀವು ಅಕ್ಸೆಪ್ಟ್ ಮಾಡಿದ್ದೀರಂದ್ರೆ ನಿಮ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾ ಇರುತ್ತೆ. ಫೋನು ನಮ್ಮ ಕೈಲಿ ಇರುತ್ತೆ, ಆಕ್ಟಿವೇಟ್ ಅವ್ರು ಮಾಡ್ತಾ ಇರ್ತಾರೆ. ಇಷ್ಟು ಡಿಜಿಟಲೈಸೇಷನ್ ಮುಂದೆ ಇದೆ, ಬರೀ ಡೇಟಾ ಕೂಡ ಹೋಗ್ತಾ ಇದೆ. ನೀವು ಆದಷ್ಟು ನಿಮ್ಗೆ ಶಿವರಾಜ್ ಕುಮಾರ್ ಯಾರು ಅಂತ ನಿಮ್ಗೆ ಶಿವರಾಜ್ ಕುಮಾರ್ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು. ಬಟ್ ಅವ್ರು ಶಿವರಾಜ್ ಕುಮಾರ್ ನೀವು ಯಾರು ಅಂತ ಗೊತ್ತಾ? ಸಿಂಪಲ್. ಅದಕ್ಕೋಸ್ಕರ ನೀವು ಡಿಜಿಟಲೈಸೇಷನ್ ಎಷ್ಟು ಯೂಸ್ ಕಮ್ಮಿ ಮಾಡಿದ್ರೆ, ಕಮ್ಮಿ ಅಂದ್ರೆ ಹುಷಾರಾಗಿ ಮಾಡಿದ್ರೆ, ಕಮ್ಮಿ ಯೂಸ್ ಮಾಡಬಾರ್ದು ಅಂತ. ಯಾಕಂದ್ರೆ ನಮ್ಮ ಮಕ್ಕ ಫಾರಿನಲ್ಲಿ ಇರ್ತಾರೆ, ಡೆಲ್ಲಿಯಲ್ಲಿ ಇರ್ತಾರೆ, ದುಡ್ಡು ಕಳಿಸಬೇಕು ಹೋಗಲ್ಲ, ಮತ್ತೆ ಟೆಕ್ನಿಕಲಿ ನಾವು ಡಿಜಿಟಲೈಸೇಷನ್ ಯೂಸ್ ಮಾಡಲೇಬೇಕು. ನೀವು ಇದನ್ನ ಸೇಫ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಅಕೌಂಟ್ ಸೇಫ್ ಅಲ್ವಾ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ನಮ್ಮ ನಿಯರ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಯಾರು ಇದ್ದಾರಾಗಲ್ಲ, ಬಟ್ ಸಿಕ್ಕಿದವ್ರದೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದೀರಂದ್ರೆ ಕಂಪ್ಲೀಟ್ ಆಗಿ ನಿಮ್ದು ಹೋಗ್ತಾ ಇರ್ಬೋದು. ನಿಮ್ಮ ಡೀಟೇಲ್ಸ್ ಫೋನ್ ನಿಮ್ಮ ಹತ್ರ ಇರುತ್ತೆ, ಅವ್ರು ಆಕ್ಟಿವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಆದಷ್ಟು ನೀವು ಅದನ್ನ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ. ತಿರ್ಗಿ ಇನ್ನೊಂದು ಪಾಪ ನಮ್ಗೆಲ್ಲರಿಗೂ ಗೊತ್ತಿರೋ ಆನ್ಲೈನ್ ಜಾಬ್ಸ್ ಅಂತಾನೆ ಕೆಲವು ಸ್ಕ್ಯಾಮ್ಸ್ ನಡೀತಾ ಇದೆ. ಆನ್ಲೈನ್ ಜಾಬ್ಸ್ ಅದು ಜಾಸ್ತಿ ಸ್ಕ್ಯಾಮ್ಸ್ ಬರ್ತಾ ಇದೆ. ಆದಷ್ಟು ನಾನು ಕಂಪ್ಲೀಟ್ ಡೀಟೇಲ್ ತಿಳ್ಕೊಳ್ಳಿ, ಆದ್ಮೇಲೆ ಡಾಕ್ಯುಮೆಂಟೇಶನ್ಸ್ ಕೊಡಿ. ಯಾಕಂದ್ರೆ ನಾವು ಜುಟ್ಟು ಹಾಕಿ ಕೊಟ್ಟಂಗೆ, ಜುಟ್ಟು ಹಾಕಿ ಕೊಟ್ಟಿದ್ರೆ ನಾವು ಏನ್ ಗೊತ್ತು ಮೇಡಮ್, ನಿಮ್ಗೆ ಆಲ್ರೆಡಿ ಕೆಲವ್ರಿಗೆ ಬೇಕು ಅಂತಾನೆ ಸ್ಕ್ಯಾಮ್ ಮಾಡ್ತಾರೆ. 500 ರೂಪಾಯಿ 100 ರೂಪಾಯಿ ನಿಮ್ಮ ಅಕೌಂಟ್ ಹಾಕೋದು, ನೀವು ನೆಕ್ಸ್ಟ್ ನೀವು ಓಕೆ ಮಾಡಿ. ನಾವು ಬ್ಯಾಂಕ್ ಅವ್ರು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ನಿಮ್ ದುಡ್ಡು ಹೋಗ್ತಾ ಇದೆ ಅಂತ ಆ್ಯಪ್ ಮಾಡೋದು 20 ಪ್ಲೇಸಲ್ಲಿ ಹೋಗುತ್ತೆ. ಲೆಕ್ಕ ಹಾಕೊಳ್ಳಿ, ಅಷ್ಟು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಸೇಫ್ ಆಗಿ ಯೂಸ್ ಮಾಡ್ಕೊಂಡು ಒಂದು ನಮ್ಮ ಅಕೌಂಟ್ ನಾವು ಸೇವ್ ಮಾಡ್ಕೊಂಡಿದ್ದೀವಿ, ಪ್ಲಸ್ ನಾವು ಸೇಫ್ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮ ಅಕೌಂಟ್ ನಾವು ದುಡ್ಡನ್ನ ನಾವು ಪ್ರೊಡಕ್ಷನ್ ಮಾಡ್ಕೊಬೇಕು. ಏನೇ ಡೌಟ್ಸ್ ಇದೆ ಇದ್ರ ಬಗ್ಗೆ ನಿಮ್ಗೆ? ಈಗ ಹೊಸದಾಗಿ ಆಗ್ತಾ ಇರೋದು ಸ್ಮೈಲ್ ಫೋಟೋ. ಬರೀ ನೀವು ಇಷ್ಟು ಸ್ಮೈಲ್ ಫೋಟೋ ಸಾಕು, ವೈಫೈ ಇಂದ ಮಾಡ್ತಾರೆ.
ಸರ್ ಅದೇ ಹೇಳಿದಲ್ವಾ, ಒಂದೊಂದು ದಿವಸಕ್ಕೂ ಆಗ್ತದೆ. ನಾವು ಹುಷಾರಾಗಿರ್ಬೇಕು ಸರ್. ತಿರ್ಗಾ ಯಾರಿಗೆ ಹೋಗ್ಲಿ, ನಿಮ್ಗೆ ಹ್ಯಾಕ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ ಫೋನ್ ಅಂತ ಇದಕ್ಕಿದಂಗೆ ಕೆಲವು ಟೈಮ್ ಆಫ್ ಆಗೋದು, ಬ್ಲಿಂಕಿಂಗ್ ಬರೋದು, ಫಾರ್ವರ್ಡ್ ಆಗೋದು, ಈ ತರ ಎಲ್ಲ ಕೆಲವೆಲ್ಲ ಸೂಚನೆಗಳು ಕೊಡ್ತಾ ಇರುತ್ತೆ. ನೀವು ಅವಾಗ ಸ್ವಲ್ಪ ಹುಷಾರಾಗ್ಬೇಕು. ಆದಷ್ಟು ನಿಮ್ಮ ಡೀಟೇಲ್ಸ್ ನ ಲಾಟ್ರಿಗೆ, ಇವಾಗ ಎಲ್ಲ ನಾವು ಶಾಪಿಂಗ್ ಹೋದಾಗೆಲ್ಲ ಡೀಟೇಲ್ಸ್ ಲಾಟ್ರಿ ಹೊಡಿ ಬರೀ ಡೀಟೇಲ್ಸ್ ಕೊಡಿ ನಾವು ಎತ್ತೀವಿ. ಇವಾಗ ಕೊಡೋಕೆ ಏನ್ ಮಾಡ್ತೀವಿ, A to Z ಎಲ್ಲ ಬರ್ಬಿಡ್ತೀವಿ. ನಾವೇನ್ ಮಾಡ್ತೀವಿ, ನನ್ನ ಮಗನಿಗೂ ಬರಲಿ ನನ್ನ ತಾತನಿಗೂ ಬರಲಿ ಅಂತ ಎಲ್ಲ 4-5 ಎಕ್ಸ್ಟ್ರಾ ಬರ್ದು ಕೊಟ್ಟಿರ್ತೀವಿ. ನಮಗೆ ಪರ್ಟಿಕ್ಯುಲರ್ ಪರ್ಸನ್ ಅವರೇ ಫೋನ್ ಮಾಡಿ ಈ ತರ ನೀವು ಇದೇ ಊರಲ್ವಾ, ನಿಮ್ಮ ಹೆಸರು ಇದೆ ಅಲ್ವಾ, ನಿಮ್ಮ ಅಪ್ಪ ಹೆಸರು ಇದೆ ಅಲ್ವಾ ಅಂತ ಕೇಳೋ ಅಷ್ಟು ಡೀಟೇಲ್ ಕೊಟ್ಟಾಗಿದ್ವಿ ನಾವು. ಅದಕ್ಕೋಸ್ಕರ ನಿಮ್ಮ ಡೀಟೇಲ್ ಯಾರು ಬೇಕೋ ಅವ್ರು ಕೊಡಿ. ಇನ್ನೊಂದು, ನಾವು ಯಾವ್ದನ್ನ ಸಿಮ್ ತಗೊಬೇಕಾದ್ರೆ ಒಂದು ಡಾಕ್ಯುಮೆಂಟೇಶನ್ ಕೊಡ್ತೀವಿ. ಆಧಾರ್ ಕಾರ್ಡ್ ಎಲ್ಲ ಕಡೆಗೂ ಒಂದು ಡಾಕ್ಯುಮೆಂಟೇಶನ್ ಕೊಡ್ತೀವಿ. ಈ ಡಾಕ್ಯುಮೆಂಟೇಶನ್ ಇದಕ್ಕೆ ಮಾತ್ರ ಯೂಸ್ ಮಾಡಿದ್ದಾರೆ, ಬೇರೆದಕ್ಕೆ ಯೂಸ್ ಮಾಡಿಲ್ಲ ಅಂತ ಹೆಂಗೆ ನಮ್ಗೆ ಗೊತ್ತಾಗುತ್ತೆ. ಪ್ಲಸ್ ಈ ಡಾಕ್ಯುಮೆಂಟೇಶನ್ ನ ಇದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಇದಕ್ಕೆ ಬೇರೆದಕ್ಕೆ ಯೂಸ್ ಮಾಡಬಾರ್ದು. ಏನ್ ಮಾಡ್ಬೇಕು ನಾವು? ನಾವ್ಯಾರು ಗೊತ್ತಿದ್ಯಾ? ಗೊತ್ತಿಲ್ಲ ಸರ್. ಗೊತ್ತಿದ್ಯಾ? ಇವಾಗ ನಾವು ಸಿಮ್ ತಗೊಳ್ಳೋಕೆ ಮಾಮೂಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕೊಡ್ತೀವಿ. ಇವರು ಈ ಆಧಾರ್ ಕಾರ್ಡ್ ಈ ಸಿಮ್ ತಗೊಳ್ಳೋಕೆ ಮಾತ್ರ ಈ ಡಾಕ್ಯುಮೆಂಟ್ ಯೂಸ್ ಮಾಡಿದ್ದಾರೆ, ಬೇರೆದಕ್ಕೆ ಯೂಸ್ ಮಾಡಿಲ್ಲ. ಪ್ಲಸ್ ಇದು ಯೂಸ್ ಮಾಡಬಾರ್ದು. ಏನ್ ಮಾಡೋಣ? ಸಿಂಪಲ್, ಈ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ, ಇದ್ರ ಕೆಳಗಡೆ ಈ ದಾಖಲೆಗಳು ಕೇವಲ ಸಿಮ್ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಮತ್ತು ಬರ್ಪ ಸೇವೆ ಚಿಕ್ಕದಾಗಿ ಅವ್ರು ನೆಕ್ಸ್ಟ್ ಬೇರೆ ಎಲ್ಲ ಯೂಸ್ ಮಾಡಿದ್ರೆ ಕೇಸ್ ಆಗ್ತದೆ. ಸಿಂಪಲ್, ಬಟ್ ಎಷ್ಟು ಸಿಂಪಲ್ ಆಗಿದೆ. ಬಟ್ ಇದು ಗೊತ್ತಾಗಲ್ಲ ನಮ್ಗೆ. ಯಾವಾಗ ಯಾರನ್ನ ಕೇಳಿದ ತಕ್ಷಣ ಸಿಮ್ ತಗೊಂಡು ಜೆರಾಕ್ಸ್ ಮಾಡಿ ಕೊಡ್ತಾರೆ, ಸೈನ್ ಹಾಕಿ ಕೊಡ್ತಾರೆ. ಅವ್ನು ಅದಕ್ಕೆ ಯೂಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಇದೊಂದು ಡಾಕ್ಯುಮೆಂಟೇಶನ್ ಫ್ರಾಡ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಕಂಪನಿಗಳವರು ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡಿ, ಅಕ್ಕ ನಿಮ್ಗೆ ಈ ತರ ಬೇಕಾ, ಇದು ಬೇಕಾ, ಅದು ಬೇಕಾ ಅಂತ ಕೇಳ್ತಾನೆ ಅಂತ. ಇದು ಮತ್ತೆ ಏನ್ ಮಾಡ್ತೀವಿ, ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಒಬ್ಬರು ಕಳ್ಸೋ ದುಡ್ಡಿನ ಕಳ್ಸ್ಬಿಡ್ತೀವಿ. ಒಂದು ನಂಬರ್ 2 ನಂಬರ್ ಡಿಫ್ರೆನ್ಸ್ ಆಯ್ತು. ಏನ್ ಮಾಡ್ತೀವಿ, ಯಜಮಾನ್ರು ಬೇಕಾದ್ರೆ ಅವ್ರಿಗೆ ನಂಗೆ ಹೋಯ್ತು ಬಿಡಪ್ಪ, ನಮ್ಮ ಮನೆ ಬರೋ ಸರಿ ಇಲ್ಲ, ಸುಮ್ಮನೆ ಅಷ್ಟೇ ತರ ಆಗೋದು. ನಾವು ಜನರಲ್ ಆಗಿ ಅಷ್ಟೇ ಮಾಡ್ಕೊಳ್ತೀವಿ. ಅವ್ರಿಗೆ ಬೇರೆ ದುಡ್ಡು ಹೋಯ್ತು ಅಂತ ನಾವೇನ್ ಮಾಡ್ತೀವಿ, ನಮ್ಮ ಯಜಮಾನ್ರು ಬೇಕಾದ್ರೆ ಯಾಕೆ ದುಡ್ಡು ಹೋಯ್ತು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಏನ್ ಮಾಡ್ಬೇಕು ಅದಕ್ಕೆ ನೆನ್ಪಿಟ್ಕೊಳ್ಳಿ, 1930 1930 ಇದಕ್ಕೆ ನೀವು ಕಾಲ್ ಮಾಡಿದಾಗ ನಿಮ್ಮ ದುಡ್ಡು ಎಲ್ಲೋಗಿದೆ ಅಂತ ಹ್ಯಾಕ್ ಮಾಡ್ತಾರೆ RBI ಇಂದ. ಅದು ಕ್ವಶನ್ಸ್ ಡೀಟೇಲ್ಸ್ ಕೇಳುತ್ತೆ. 1930 ಅಂತ ಇದೆಲ್ಲ ಬ್ಯಾಂಕ್ ಅಲ್ಲಿ ಇರುತ್ತೆ, ನಾವು ಗಮನಿಸಿರಲ್ಲ ಅಷ್ಟೇ. 1930 ಅಂತ ಇದನ್ನ ನೀವು ಯಾವ ಡೈಲ್ ಮಾಡಿದ್ರೆ ಅವಾಗ ಕಂಪ್ಲೀಟ್ ಆಗಿ ನಮ್ಗೆ ಡೀಟೇಲ್ಸ್ ಸಿಗುತ್ತೆ. ಪ್ಲಸ್ ಹ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ, ಅವರೇ ಹ್ಯಾಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಹಣ ಬೇರೆ ಹೋಗಿ ಕಷ್ಟ, ₹1 ಆಗೋಗ್ಲಿ ₹100 ಆಗೋಗ್ಲಿ ನಮ್ಮ ದುಡ್ಡೇ ತಾನೆ, ಯಾಕೆ ಬಿಡ್ತೀರಾ? ತಗೊಳ್ಬೇಕು. ಇಲ್ಲ ನಮ್ಗೆ ಮಾಡಕ್ ಆಗ್ಲಿಲ್ಲ, ಅದೇನೋ ಕ್ವಶನ್ಸ್ ಕೇಳ್ತಾರೆ, ಹಿಂದಿಯಲ್ಲಿ ಇಂಗ್ಲಿಷ್ ಕೇಳಿದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ, ಹತ್ರದಲ್ಲಿ ಮುಂದೆ ಯಾವ ಬ್ಯಾಂಕ್ ಅಕೌಂಟ್ ಇದೆ ಆ ಬ್ಯಾಂಕ್ ಹೋಗಿ ಕೂತ್ಕೊಳ್ಳಿ, ಕಂಪ್ಲೇಂಟ್ ಕೊಟ್ಟು ಅಕ್ನಾಲೇಜ್ಮೆಂಟ್ ತಗೊಳ್ಬೇಕು. ಪದೇ ಹೇಳ್ತಾ ಇದ್ದೀನಿ, ಅಕ್ನಾಲೇಜ್ಮೆಂಟ್ ತಗೋಬೇಕು. ಅಕ್ನಾಲೇಜ್ಮೆಂಟ್ ಇಲ್ಲ ಅಂದ್ರೆ ಬ್ಯಾಂಕ್ ಅವರು ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಬಂದೇ ಇಲ್ಲ ಸಮಯ ಬಿಡ್ತಾರೆ. ಯಾಕಂದ್ರೆ ಅವ್ರು ಬಿಸಿಯಲ್ಲಿ ಅವ್ರು ಹಂಗೆ ಹೇಳ್ಬಿಡ್ತಾರೆ. ಅಕ್ನಾಲೇಜ್ಮೆಂಟ್ ತಗೊಂಡಾಗ ಅವರು ಒಂದು ವೀಕ್ ಒಳಗೆ ಟ್ರೇಸ್ ಮಾಡಿ ನಿಮ್ಮನ್ನ ಇದು ಮಾಡ್ತಾರೆ. ಅದಕ್ಕೋಸ್ಕರ ಆದಷ್ಟು ಬೇರೆ ಅಮೌಂಟ್ ಕಳಿಸ್ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ಕಳ್ಸೋದು ಈಸಿ, ನೆಕ್ಸ್ಟ್ ರಿಟರ್ನ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೌದಲ್ವಾ? ನಿಮ್ಗೆ ಅನುಭವ ಆಗಿರುತ್ತೆ, ದುಡ್ಡು ಬರ್ಸೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ₹1 ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರೂ ಗೊತ್ತಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಅಕೌಂಟ್ ಎಷ್ಟು ಸೇಫ್ ಆಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಾವಿರ್ತೀವಿ. ಮತ್ತೆ ಅನಾವಶ್ಯಕವಾದ ಖರ್ಚುಗಳನ್ನ ನಿಲ್ಲಿಸಿ. ಅನಾವಶ್ಯಕವಾದ ಖರ್ಚು ಯಾವುದು? ಬಿಡಿ ಸಿಗರೇಟ್ ಹೊಡೆಯೋದು, ಟೂರ್ ಹೊಡಿತಾ ಇರೋದು, ಡ್ರಿಂಕ್ಸ್ ಮಾಡ್ತಾ ಇರೋದು ಅನಾವಶ್ಯಕ. ಅವಶ್ಯಕವಾಗಿ ಬೇಕೇ ಬೇಕು. ಇವಾಗ ಏನೇನು ಅವಶ್ಯಕವಾಗಿರೋದು, ಫುಡ್, ಬಟ್ಟೆ ಇತ್ತು, ಸ್ಕೂಲು, ಕಾಲೇಜು, ಇವೆಲ್ಲ ಫೀಸು 100% ಕಟ್ಟಲೇಬೇಕು. ಅವ್ರು ಮಾಡಲ್ಲ ಅನಾವಶ್ಯಕವಾದ ಖರ್ಚುಗಳನ್ನ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಯಾರಿಗೂ ಅರ್ಶನ ಕುಂಕುಮ ಕೊಡಕ್ಕೆ ₹15,000 ವೇಸ್ಟ್ ಮಾಡಿರ್ತಾರೆ ಹೆಣ್ಮಕ್ಳು. ಹೌದೌದು, ₹15,000 ಸಂಪಾದನೆ ಮಾಡ್ಬೇಕು ಎಷ್ಟು ಕಷ್ಟ ಇದೆ. ಏನೋ ಸುಮ್ಮನೆ ಫ್ಲವರ್ ಡೆಕೋರೇಷನ್ಗೆ, ಹೊಸ ರೇಷ್ಮೆ ಸೀರೆಗೆ ಇವೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಹಣನ ಖರ್ಚು ಮಾಡೋದನ್ನ ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಮಾಡಿದ್ರೆ ನಮ್ಮ ದುಡ್ಡು ಸೇಫ್ ಆಗುತ್ತೆ. ಹೌದಲ್ವಾ? ಅದಕ್ಕೋಸ್ಕರ ನೀವು ನಿಮ್ಮ ಹಣನ ಪ್ರತಿಯೊಂದು ₹1 ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಕಳ್ಕೊಳಕ್ ಹೋಗ್ಬೇಡಿ. ತಿರ್ಗಿ ಏನಕ್ಕೋಸ್ಕರ, ಏನಕ್ಕೆ ನಮ್ಮ ದುಡ್ಡನ್ನ ಯೂಸ್ ಮಾಡಿದ್ರೆ ನಾವು ಸೇಫ್ ಆಗ್ತೀವಿ, ಯಾವ್ದು ಚೆನ್ನಾಗಿ ಡೆವಲಪ್ ಆಗ್ತೀವಿ ಅಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಫಸ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಗೊತ್ತಾಗ, ಸಿಲ್ವರ್, ಗೋಲ್ಡ್, ಬಂಗಾರ ತಗೊಂಡ್ರೆ ಈಗ ನಾವು ಚಿಕ್ಕವರಾಗಿದ್ದಾಗ ₹500 ₹1,000 ಗ್ರಾಮ್, ಇವತ್ತು ಎಷ್ಟಾಗಿದೆ? 8,000ವರೆಗೂ ಹೋಗಿದೆ. ಆ ತರದಕ್ಕೆ ಹಾಕೊಳ್ಳಿ. ನೆಕ್ಸ್ಟ್ ನಮ್ ತಗೊಂಡಾಗ ಇನ್ನೊಂದು ಡೆವಲಪ್ ಆಗುತ್ತೆ. ಅದು ಬಿಟ್ಬಿಟ್ಟು ಅದನ್ನ ಗ್ರೀಟಿಂಗ್ಸ್ ಕಾರ್ಡ್ ಇದಕ್ಕೆ ಫ್ಲವರ್ಗಳಿಗೆ ಡೆಕೋರೇಷನ್ಗೆ ವೇಸ್ಟ್ ಮಾಡಿ ಯಾಕೆ ಮಾಡ್ತೀರಾ?
ನೆಕ್ಸ್ಟ್ ನಿಮ್ಗೆ ದುಡ್ಡು ಬರೋವಂಥದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಗಂಡು ಮಕ್ಕಳು ಯಾವುದೊಂದು ಆಟೋ ತಗೊಳ್ಳೋದು, ಒಂದು ಹಸು ತಗೊಳ್ಳೋದು, ರೈತರಾದ್ರೆ ಒಂದು ಹಸು ತಗೊಳ್ಳೋದು, ಒಂದು ಆಟೋ ತಗೊಳ್ಳೋದು, ಒಂದು ಟ್ರ್ಯಾಕ್ಟರ್ ತಗೊಳ್ಳೋದು, ಏನಕ್ಕೆ ಒಂದು ಯೂಸ್ ಆಗ್ಬೇಕು ಅಂದ್ರೆ ದುಡ್ಡು ಜನರೇಟ್ ಆಗಬೇಕು ಆ ಥರದಕ್ಕೆ. ಇಲ್ಲ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಇದೆ ಸರ್ ನನಗೆ ಅಂದರೆ ಸ್ಟಾಕ್ಸು, ಶೇರ್ಸು ಈ ಥರದಲ್ಲಿ ಇದು ಮಾಡ್ಕೊಳ್ಳಿ, ಮ್ಯೂಚುವಲ್ ಫಂಡ್ಸು ಇವೆಲ್ಲ ನೆಕ್ಸ್ಟ್ ದುಡ್ಡು ಬರೋ ಥರ ಯೂಸ್ ಮಾಡ್ಕೊಳ್ಳಿ. ಅನ್ನೆಸರಿಯಾಗಿ ದುಡ್ಡು ಖರ್ಚು ಮಾಡೋದು ಈಸಿ, ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದೊಂದು ಹಣನ ನೀವು ಸೇವ್ ಮಾಡ್ಕೊಂಡಷ್ಟು ನೀವು ಆರೋಗ್ಯವಾಗಿರ್ತೀರ. ಅದಕ್ಕೆ ತಿರ್ಗಿ ನಮ್ಮ ಕಾಲ ಜಾಸ್ತಿ ಅಷ್ಟು ನಾವು ಚಾಪೆ ಕಾಲ್ ಚಾಚಿ ಇದು ಮಾಡ್ಕೋಬೇಕು ಹೊರತು ಜಾಸ್ತಿ ಚಾಚಕ್ಕೆ ಹೋದ್ರೆ ಕೆಳಗಡೆ ಹೋಗ್ತೀವಿ. ಅಂದ್ರೆ ಸಾಲನೂ ಅಷ್ಟೇ, ಸಾಲನ ಲಿಮಿಟೇಷನ್ ಆಗಿ ನಮ್ಮ ಯೋಗ್ಯತೆ ಎಷ್ಟಿದ್ರು ಅಷ್ಟು ಮಾತ್ರನೇ ಮಾಡ್ಕೊಳ್ಳಿ. ಯಾವುದೋ ತೋರ್ಸಕ್ಕೋಸ್ಕರ ಸಾಲಗಳನ್ನ ನಾವು ಇದು ಮಾಡೋ ಆಡಂಬರ ಏನು ಬೇಡ. ಯಾಕಂದ್ರೆ ನಾವು ಒಂದು ಸಲ ನಾವು ದಾಟಿದೀವಿ ಅಂದ್ರೆ ಸಾಯೋದು ತಿರ್ಸ್ತಾನೆ ಇರ್ಬೇಕಾಗುತ್ತೆ ಈ ಚಕ್ರದಲ್ಲಿ. ನಿಮ್ಗೆ ಅವರೇ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ನಾನು ಮಾಡಬಾರ್ದಾಗಿತ್ತು ಮಾಡ್ಕೊಂಡಿದ್ದೀನಿ ತೀರ್ಸಕ್ ಆಗ್ತಾ ಇಲ್ಲ ಅನ್ನೋದ್ರಲ್ಲೇ ಇದಕ್ಕೆ ತಿರ್ಗಾ ಮಾರ್ಕೊಳ್ಳೋದು ತಿರ್ಗಾ ಹೆಚ್ಚಾಗಿ. ಯಾಕಂದ್ರೆ ನಾವು ದಿವಸ ಇದೆ ನೋಡ್ತಾ ಇರ್ತೀವಿ ನಮ್ಮ ಆಫೀಸ್ಗೆ ಬಂದ್ರೆ ಸರ್ ಏನು ಆಗೋಗ್ತದೆ, ಲಾಸ್ಟ್ ಒಂದು ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಸರ್, ನಮ್ಗೆ ಇದು ಮಾಡ್ಕೊಳ್ಳಿ ಅಂತ ಎಷ್ಟೋ ರಿಕ್ವೆಸ್ಟ್ ಜಾಸ್ತಿ ಬರ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅವ್ರನ್ನೆಲ್ಲ ಕೇಳ್ಕೊಳ್ಳೋದು. ನಾವು ಹುಷಾರಾಗಿ ನಮ್ಮ ಸಂಸಾರನ ನಾವು ಸೇಫ್ ಆಗಿ ಜೀವನ ಮಾಡ್ಕೊಂಡು ಹೋದ್ರೆ ನಾವು ಆರೋಗ್ಯವಾಗಿರ್ತೀವಿ. ಹೌದಾ? ಹೌದು ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಗೆ ಅವಕಾಶ ಕೊಟ್ಟು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.